ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರದಲ್ಲಿ ಎರಡನೇ ಮತ್ತು ಅಂತಿಮ ಹಂತದ ಮತದಾನ ಇವತ್ತು ನಡೆಯಿತು ಮತ್ತು ಮುಕ್ತಾಯ ಆಯಿತು. ಸೊ ಅಂಕಿಅಂಶಗಳ ಪ್ರಕಾರ ಹೋಗೋದಾದ್ರೆ ಮತದಾನದ ಅಂಕಿಅಂಶಗಳು ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ಅಂಕಿಗಳ ಪ್ರಕಾರ ಇವತ್ತು 67.14% ರೆಕಾರ್ಡ್ ಬ್ರೇಕಿಂಗ್ ಮತದಾನ ಆಗಿದೆ. 67.14% ಮತದಾನ ಆಗಿದೆ. ಮೊನ್ನೆ 64% ಆಗಿತ್ತು. ಅದೇ ರೆಕಾರ್ಡ್ ಬ್ರೇಕಿಂಗ್ ಆಗಿತ್ತು. ಕಳೆದ 75 ವರ್ಷಗಳಲ್ಲಿ ಯಾವತ್ತೂ ಅಷ್ಟು ಮತದಾನ ಆಗಿರಲಿಲ್ಲ. ಈ ಬಾರಿ ಮೊದಲನೇ ಹಂತದ ರೆಕಾರ್ಡ್ ಅನ್ನು ಸಹ ಬ್ರೇಕ್ ಮಾಡಿ 67% ಹೋಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಎಕ್ಸಿಟ್ ಪೋಲ್ಗಳು ಇವತ್ತು ಬಂದಿದ್ದಾವೆ. ಸಾಕಷ್ಟು ಸಂಸ್ಥೆಗಳು ಎಕ್ಸಿಟ್ ಪೋಲ್ಗಳನ್ನು ಕೊಟ್ಟಿದ್ದಾವೆ. ಸೊ ಆ ಸಂಸ್ಥೆಗಳು, ಆ ಟಿವಿ ಚಾನೆಲ್ಗಳು, ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ, ನಿಮ್ಗೆ ಗೊತ್ತೇ ಇದೆ, ಅವೆಲ್ಲವೂ ಸಹ BJP ಪರ ಇರುವಂತಹ ಗೋಧಿ ಮಾಧ್ಯಮಗಳು. ಸೊ BJPಗೆ ಅನುಕೂಲಕರವಾಗಿರುವಂತಹ ವಾತಾವರಣ ಇದೆ ಅನ್ನೋದನ್ನೇ ಚುನಾವಣೆ ಮುಗಿದ ನಂತರವೂ ಸಹ ಹೇಳ್ಕೊಂಡಿರ್ತಾರೆ. ಅದಕ್ಕೆ ಸಾಕ್ಷಿ 2024ರ ಲೋಕಸಭಾ ಚುನಾವಣೆಗಳ ನಂತರ ಬಂದಂತಹ ಎಕ್ಸಿಟ್ ಪೋಲ್ಗಳು. 400+ ಬಂದ್ಬಿಡುತ್ತೆ BJPಗೆ ಅಥವಾ NDAಗೆ ಅಂತ ಹೇಳಿ. BJPನೇ 350 ದಾಟಿಬಿಡುತ್ತೆ. ಹೀಗೆಲ್ಲ ಕತೆ ಹೇಳಿದ್ರು. ಆದರೆ ಒಟ್ಟಾರೆಯಾಗಿ 280ಕ್ಕೆ ಬರೋಷ್ಟೊತ್ತಿಗೆ NDA ಸುಸ್ತಾಗೋಗಿತ್ತು. 120 ಎಕ್ಸಿಟ್ ಪೋಲ್ಗಳು ಹೇಳಿದಂತಹ ಸಂಖ್ಯೆಗಿಂತ 120 ಸೀಟ್ ಕಡಿಮೆ ಬಂದಿತ್ತು NDAಗೆ. BJP ಅಂತೂ ತನ್ನ ಮೆಜಾರಿಟಿಯನ್ನೇ ಕಳ್ಕೊಂಡು ಅಲ್ಪಮತದ ಪಾರ್ಟಿಯಾಗಿ ಲಾರ್ಜೆಸ್ಟ್ ಸಿಂಗಲ್ ಪಾರ್ಟಿಯಾಗಿ ಬಂತು. ಆ ಮಟ್ಟಕ್ಕೆ ಕುಸಿತಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ಅನುಮಾನದೊಂದಿಗೆನೇ ಈ ಎಕ್ಸಿಟ್ ಪೋಲ್ ತಗೊಳ್ಳಿ. ಆದರೆ ಚುನಾವಣಾ ಆಯೋಗ ಅಂತ ಒಂದಿದೆಯಲ್ಲ, ಅದರ ಮೈತ್ರಿ ಇದೆ ಅಂತ ಏನು ಆರೋಪಗಳಿದಾವೆ, ಯಾರ ಜೊತೆ? ನರೇಂದ್ರ ಮೋದಿ, ಅಮಿತ್ ಶಾ, BJP, NDA ಜೊತೆ ಚುನಾವಣಾ ಆಯೋಗವು ಸೇರ್ಕೊಂಡು ಅವರನ್ನು ಗೆಲ್ಲಿಸೋದಕ್ಕೆ ಕೆಲಸ ಮಾಡ್ತಿದ್ದಾವೆ ಎನ್ನುವಂಥ ಆರೋಪಗಳು, ವೋಟ್ ಚೋರಿ ಆರೋಪಗಳು, ಈ ರೀತಿ ಎಲ್ಲ ಆರೋಪಗಳನ್ನು ಇಟ್ಕೊಂಡು ನೋಡಿದಾಗ ಏನು ಬೇಕಾದರೂ ಆಗಬಹುದು. ಸೊ ನೇರವಾಗಿ ಎಕ್ಸಿಟ್ ಪೋಲ್, ಯಾವ್ಯಾವ ಸಂಸ್ಥೆ ಎಕ್ಸಿಟ್ ಪೋಲ್ಗಳನ್ನು ಎಷ್ಟೆಷ್ಟು ಕೊಟ್ಟಿದೆ ಅಂತ ಹೇಳ್ಬಿಡ್ತೀನಿ. ಆ ನಂತರ ಒಂದಷ್ಟು ವಿವರಣೆಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತು ಬಂದಂತಹ ಬಹು ಮುಖ್ಯ ಎಕ್ಸಿಟ್ ಪೋಲ್ಗಳಲ್ಲಿ ಮೊದಲನೇದು ನಾನು ಹೇಳುವಂಥದ್ದು JVC ಅನ್ನುವಂತಹ ಸಂಸ್ಥೆ ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್. ಅದು ಕ್ಲಿಯರ್ ಕಟ್ ಮೆಜಾರಿಟಿ ಕೊಡ್ತಾ ಇದೆ. ಬಿಹಾರದಲ್ಲಿ NDA ಸರ್ಕಾರ ಬರುತ್ತೆ. ಅದರ ಪ್ರಕಾರ NDAಗೆ 135ರಿಂದ 150 ಸೀಟು ಬರುತ್ತೆ. 135ರಿಂದ 150 ಸೀಟು JVC ಅನ್ನುವಂತಹ ಕಂಪನಿ. ಈ ಕಡೆ ಮಹಾಗಠಬಂಧನ್ಗೆ 88ರಿಂದ 103 ಸೀಟು ಬರಬಹುದು. ಕಳೆದ ಬಾರಿಯ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ, ಕಳೆದ ಬಾರಿಗಿಂತ ಆಲ್ಮೋಸ್ಟ್ ಅಷ್ಟೇ ಬರಬಹುದು ಅನ್ನುವಂಥದ್ದನ್ನು ಹೇಳ್ತಿದೆ. ಆದರೆ 88ಕ್ಕೂ ಕುಸಿಬಹುದು ಅಂತ ಹೇಳ್ತಿದೆ. ಕಳೆದ ಬಾರಿ 110 ಬಂದಿತ್ತು ಮಹಾಗಠಬಂಧನ್ಗೆ. ಕೇವಲ 12 ಸೀಟುಗಳಲ್ಲಿ ಅದು ಅಧಿಕಾರದಿಂದ ವಂಚಿತ ಆಗಿತ್ತು. ಅದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ 70 ಸೀಟುಗಳಲ್ಲಿ ಸ್ಪರ್ಧೆ ಮಾಡಿ ಕೇವಲ 19 ಸೀಟು ಮಾತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಅದೊಂದು ಕಾರಣ. ಸೊ JVC ಪ್ರಕಾರ 135ರಿಂದ 150 NDA, 188ರಿಂದ 103 ಮಹಾಗಠಬಂಧನ್. ಈ ಹೊಸ ಪಕ್ಷ ಇದೆಯಲ್ಲ, ಜನ್ ಸುರಾಜ್ ಪಕ್ಷ, ಅದು 1 ಸೀಟ್ ಗೆದ್ದರೆ ಗೆಲ್ಲಬಹುದು ಅಂತ JVC ಹೇಳ್ತಾ ಇದೆ. ಇದು ಮೊದಲನೇದು. ಎರಡನೇದು ನೋಡೋದಾದ್ರೆ ನೀವು ಮಾರ್ಟಿಸ್ ಅನ್ನುವಂತಹ ಒಂದು ಸರ್ವೆ ಕಂಪನಿ, ಅದು ಸಹ ಇನ್ನೂ ದೊಡ್ಡ ಮಾರ್ಜಿನ್ನಲ್ಲಿ, JVC ಹೇಳಿದ್ದಕ್ಕಿಂತ ದೊಡ್ಡ ಮಾರ್ಜಿನ್ನಲ್ಲಿ NDA ಅಧಿಕಾರಕ್ಕೆ ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದೆ. ಅದರ ಪ್ರಕಾರ 147ರಿಂದ 167 ಸೀಟ್ವರೆಗೆ ಬಂದ್ಬಿಡುತ್ತಂತೆ NDAಗೆ. ಸೊ ಮಹಾಗಠಬಂಧನ್ ಕೇವಲ 70ರಿಂದ 90 ಸೀಟು ಬರಬಹುದು. ಜನ್ ಸ್ವರಾಜ್ ಪಕ್ಷಕ್ಕೆ 0ಯಿಂದ 2ರವರೆಗೆ ಏನಾದರೂ ಬರಬಹುದು ಅಂತ ಅದರ ಲೆಕ್ಕಾಚಾರಗಳನ್ನು ತೋರಿಸ್ತಾ ಇದೆ. ಆ ನಂತರ ಪೀಪಲ್ಸ್ ಇನ್ಸೈಟ್ ಅನ್ನುವಂತಹ ಇನ್ನೊಂದು ಸಂಸ್ಥೆ, ಅದರ ಪ್ರಕಾರ ಅದು ಸಹ ಮೆಜಾರಿಟಿ NDAಗೆ ಕ್ಲಿಯರ್ ಮೆಜಾರಿಟಿ. 122 ಬೇಕು, 122 ಬೇಕು ಮೆಜಾರಿಟಿಗೆ. ಅದನ್ನೆಲ್ಲ ಕ್ರಾಸ್ ಮಾಡುತ್ತೆ. 133ರಿಂದ 148 ಸೀಟು ಬಂದ್ಬಿಡುತ್ತೆ NDAಗೆ. ಮಹಾಗಠಬಂಧನ್ 87ರಿಂದ 102 ಸೀಟು ಬರಬಹುದು. ಜನ್ ಸ್ವರಾಜ್ ಪಕ್ಷ 0ಯಿಂದ 2ರ ನಡುವೆ ಏನಾದರೂ ಬರಬಹುದು ಅಂತ ಪೀಪಲ್ಸ್ ಇನ್ಸೈಟ್ ಹೇಳ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಪೀಪಲ್ಸ್ ಪಲ್ಸ್ ಅಂತ ಇನ್ನೊಂದು ಸಂಸ್ಥೆ, ಅದು ಸಹ ಕ್ಲಿಯರ್ ಕಟ್ ಮೆಜಾರಿಟಿ NDAಗೆ. 133ರಿಂದ 159 ಸೀಟು NDAಗೆ ಬಂದ್ಬಿಡುತ್ತೆ. ಮಹಾಗಠಬಂಧನ್ ಕೇವಲ 75ರಿಂದ 101 ಸೀಟಿಗೆ ನಿಂತು ಹೋಗುತ್ತೆ.
ಈ ಜನಸುರಾಜ್ ಪಕ್ಷ ಮಾತ್ರ 0ಯಿಂದ 5 ನಡುವೆ ಏನ್ ಬೇಕಾದ್ರೂ ಬರ್ಬೋದು, ನೋಡೋಣ ಅಂತ ಹೇಳ್ಕೊಂಡಿದೆ. ಇನ್ನು ದೈನಿಕ್ ಭಾಸ್ಕರ್ ಪ್ರಕಾರ ಮೆಜಾರಿಟಿ NDAಗೆ 145ರಿಂದ 160 NDAಗೆ, 73ರಿಂದ 91 ಮಹಾಗಠಬಂಧನ್ಗೆ, 0ಯಿಂದ 3 ಜನಸುರಾಜ್ ಪಕ್ಷಕ್ಕೆ. ಇಲ್ಲಿಯವರೆಗೆ ಯಾರು ಸಹ ಜನಸುರಾಜ್ಗೆ ಮಿನಿಮಮ್ ಒಂದಾದ್ರೂ ಬರುತ್ತೆ ಅಂತ ಹೇಳಿಲ್ಲ, ಯಾರು ಹೇಳಿಲ್ಲ. ಆ ನಂತರ ನ್ಯೂಸ್ 18 ಅದು ಅಂಬಾನಿ ಚಾನಲ್, 140ರಿಂದ 150 NDA, 85ರಿಂದ 95 ಮಹಾಗಠಬಂಧನ್, 0ಯಿಂದ 5 ಜನಸುರಾಜ್ ಪಕ್ಷ. ಇನ್ನು ಕೊನೆಯದಾಗಿ ನಾನು ನೋಡಿದ್ದು ಗಮನಿಸಿದ್ದು ಚಾಣಕ್ಯ ಅನ್ನುವಂತಹ ಸಂಸ್ಥೆ, ಅದು ಹೇಳ್ತಾ ಇದೆ 130ರಿಂದ 138 ಇದೆ, ಎಲ್ಲದರಲ್ಲೂ ಕಡಿಮೆ, ಎಲ್ಲದಕ್ಕಿಂತ ಕಡಿಮೆ ಹೇಳ್ತಾ ಇರೋದು. ಆದರೂ ಮೆಜಾರಿಟಿ ಕೊಡ್ತಾ ಇದೆ 130ರಿಂದ 138. ಮಹಾಗಠಬಂಧನ್ 100ರಿಂದ 108. JSP ಒಂದು ಗೆಲ್ಲೋದಿಲ್ಲ ಅವರು. ಯಾರು ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಒಂದೇ ಒಂದು ಸೀಟು ಗೆಲ್ಲಲ್ಲ ಅಂತ ಇವರು ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ತಗೊಂಡಾಗ ಪ್ರತಿಯೊಂದು ಸಂಸ್ಥೆಯು ಸಹ ಹೇಳ್ತಿರೋದು 5-6 ಸೀಟ್ ಆ ಕಡೆ ಈ ಕಡೆ ಹೋಗ್ಬೋದು, ಬಟ್ NDA ಕ್ಲಿಯರ್ ಕಟ್ ಮೆಜಾರಿಟಿ ಬರ್ತಾ ಇದೆ, ಡೋಂಟ್ ವರಿ ಅಂತ ಎಕ್ಸಿಟ್ ಪೋಲ್ಗಳು ಕೊಟ್ಕೊಂಡಿದ್ದಾರೆ. ಸೊ ಇದನ್ನ ಕಳೆದ ಬಾರಿ ಎಕ್ಸಿಟ್ ಪೋಲ್ಗಳಿಗೆ ಹೋಲಿಸಿ ನೋಡಿದಾಗ, ಕಳೆದ ಬಾರಿ 2020ರಲ್ಲಿ ಚುನಾವಣೆ ಮುಗಿದ ತಕ್ಷಣನೇ ಎಕ್ಸಿಟ್ ಪೋಲ್ ಬಂದಿತ್ತಲ್ಲ ಬಿಹಾರದ್ದು, ಅವಾಗ ಏನಾಗಿತ್ತು ಅಂದರೆ ಅವಾಗ ಉಲ್ಟಾ ಕೊಟ್ಟಿದ್ರು. ಅಲ್ಲೂ ಉಲ್ಟಾ ಆಯಿತು ರಿಸಲ್ಟ್. ಅವ್ರು ಹೇಳಿದ್ದು ನಡೀಲಿಲ್ಲ. ಅವ್ರು ಹೇಳಿದ್ದು ಮಹಾಗಠಬಂಧನ್ ಗೆದ್ದು ಬಿಡುತ್ತೆ, NDA ಸೋತೋಗುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಕೊಟ್ಟಿದ್ರು. ಈ ಬಾರಿ NDA ಗೆಲ್ಲುತ್ತೆ, ಮಹಾಗಠಬಂಧನ್ ಸೋಲುತ್ತೆ ಅಂತ ಎಕ್ಸಿಟ್ ಪೋಲ್ ಕೊಟ್ಟವ್ರೆ. ಕಳೆದ ಬಾರಿ ಮಹಾಗಠಬಂಧನ್ ಗೆಲ್ಲುತ್ತೆ ಅಂತ ಹೇಳಿದ್ರು, ಸೋತು ಹೋಯ್ತು, NDAನೇ ಬಂತು. NDA ಸೋಲುತ್ತೆ ಅಂತ ಹೇಳಿದ್ರು, NDAನೇ ಗೆದ್ದು ಬಿಡ್ತು. ಈ ಬಾರಿ NDA ಗೆಲ್ಲುತ್ತೆ, ಮಹಾಗಠಬಂಧನ್ ಸೋಲುತ್ತೆ ಅಂತ ಹೇಳಿದ್ದಾರೆ. ಒರಿಜಿನಲ್ ರಿಸಲ್ಟ್ಸ್ ಏನಾಗುತ್ತೆ ನವೆಂಬರ್ 14ನೇ ತಾರೀಕು ನಮಗೆ ಗೊತ್ತಾಗುತ್ತೆ. ಬಟ್ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಈ ನವೆಂಬರ್ 14ನೇ ತಾರೀಕು ಬರುವಂತಹ ಫಲಿತಾಂಶಗಳೇನಿದೆ ಅವುಗಳಿಗೆ ಒಂದು ಚುಕ್ಕೆ ಚಿಹ್ನೆಯನ್ನು ಹಾಕೊಂಡು ನೋಡಬೇಕಾಗುತ್ತೆ. ಇದರಲ್ಲಿ ಎಲೆಕ್ಷನ್ ಕಮಿಷನ್, ಜ್ಞಾನೇಶ್ ಕುಮಾರ್ ಗುಪ್ತಾ ಎಲೆಕ್ಷನ್ ಕಮಿಷನರ್, ಮುಖ್ಯ ಚುನಾವಣಾಧಿಕಾರಿ ಅವರು ಏನು ಮಾಡಿದ್ದಾರೆ, ಏನು ಮಾಡ್ತಾರೆ, ಏನು ಮಾಡಬಹುದು. ಯಾಕೆಂದ್ರೆ ಮೊನ್ನೆ ಎಲ್ಲ ತೇಜಸ್ವಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ರು. ಸ್ಟ್ರಾಂಗ್ ರೂಮ್ ಇದೆಯಲ್ಲ, ವೋಟಿಂಗ್ ಮಿಷನ್ಗಳನ್ನು ಇಟ್ಟಿರುವಂತಹ ಸ್ಟ್ರಾಂಗ್ ರೂಮ್, ಅಲ್ಲಿ ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಗುವಂಥದ್ದು, CCTV ಕಟ್ ಆಗುವಂಥದ್ದು, ಯಾವುದೋ ಗಾಡಿಗಳು ಬಂದು ಹೋಗೋದು, ಯಾರೋ ವ್ಯಕ್ತಿಗಳು ಎಂಟ್ರಿ ಕೊಡೋದು, ಅವೆಲ್ಲವನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಎಲೆಕ್ಷನ್ ಕಮಿಷನ್ ಏನು ಮಾಡ್ತಿದೆ ಅನ್ನೋದು ಸಹ ಮುಖ್ಯ ಆಗುತ್ತೆ. ಯಾಕಂದ್ರೆ ಅಮಿತ್ ಶಾ ಪಟ್ನಾದಲ್ಲಿ ಕೂತ್ಕೊಂಡು ನಿನ್ನೆ ಮಧ್ಯಾಹ್ನದವರೆಗೂ ಅಲ್ಲೇ ಇದ್ದಿದ್ದು, ಬಿಹಾರದಲ್ಲೇ ಇದ್ದಿದ್ದು ಅಮಿತ್ ಶಾ ಪಟ್ನಾದಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಕೂತ್ಕೊಂಡು ಸಾಕಷ್ಟು ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತು ಆ ಅಧಿಕಾರಿಗಳು ಯಾರು ಬಂದು ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗದೇ ಇರಲಿ ಅಂತ ಆ ಹೋಟೆಲ್ನ ಎಂಟ್ರೆನ್ಸ್ ಅಲ್ಲಿ ಇರುವಂತಹ CCTV ಕ್ಯಾಮೆರಾಗಳಿಗೆ ನ್ಯೂಸ್ ಪೇಪರ್ ಅನ್ನ ಸುತ್ತಿದ್ದಾರೆ. ಕಾಂಗ್ರೆಸ್ ಅದರದ್ದು ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿತು. ಆ ನ್ಯೂಸ್ ಪೇಪರ್ ಸುತ್ತಿರುವಂತಹ CCTV ಕ್ಯಾಮ್ರಾದ ಚಿತ್ರಗಳನ್ನೆಲ್ಲ ಬಿಡುಗಡೆ ಮಾಡಿತು. ಸೊ ಯಾರು ಬಂದೋಗಿದ್ದಾರೆ ಅಂತ ಗೊತ್ತಾಗದೇ ಇರಲಿ ಅಂತ. ಸೊ ಬಂದು ಹೋಗುವವರು ಗೊತ್ತಾಗದೇ ಇರಲಿ ಅಂದ್ರೆ ಎಂತಹ ದಿಕ್ಕಿ ಬಂದು ಹೋದ್ರು, ಯಾವ ಅಧಿಕಾರಿಗಳು ಬಂದು ಹೋದ್ರು, ಚುನಾವಣಾ ಅಧಿಕಾರಿಗಳು ಬಂದ್ರ, ರಿಟರ್ನಿಂಗ್ ಆಫೀಸರ್ಗಳು ಬಂದ್ರ, ಅಲ್ಲಿನ DCಗಳು ಅಥವಾ DM ಅಂತ ಅಲ್ಲಿ ಏನು ಕರೀತಾರೆ ಅವರೇ ರಿಟರ್ನಿಂಗ್ ಆಫೀಸರ್ಗಳು, ಅವರೆಲ್ಲ ಬಂದು ಹೋದ್ರ, ಅವ್ರಿಗೆ ಏನಂತ ಆದೇಶಗಳು ಹೋಯ್ತು, ಏನ್ ನಡೀತಿದೆ ಅದೆಲ್ಲ ಗೊತ್ತಿಲ್ಲ. ಸೊ ಅದೆಲ್ಲವನ್ನು ಒಂದು ಸೈಡ್ ಇಟ್ಕೊಂಡೇ ನಾವು ಚುನಾವಣಾ ಫಲಿತಾಂಶಗಳು ಏನು ನವೆಂಬರ್ 14ನೇ ತಾರೀಕು ಬರ್ತವೆ ಅವುಗಳನ್ನು ನೋಡಬೇಕಾಗತ್ತೆ. ಅದು ಬಿಟ್ಟು ಬೇರೆ ಯಾವ ರೀತಿಯಿಂದಲೂ ನಾವು ನೋಡೋಕ್ಕಾಗೋದಿಲ್ಲ. ಸೊ ನನಗೆ ಗ್ರೌಂಡ್ ಇಂದ ಬರ್ತಿರುವಂತಹದ್ದು ಅಂದ್ರೆ ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಿರುವಂತಹವ್ರನ್ನ ಕೆಲವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಏನು ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳಿದ್ದಾರೆ, ಯೂಟ್ಯೂಬರ್ಸ್ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳುವಂಥದ್ದು ಟೈಟ್ ಫೈಟ್ ಇದೆ, ಮಹಾಗಠಬಂಧನ್ ಮುಂದೆ ಇದೆ, ಟೈಟ್ ಫೈಟ್ ಇದೆ, ಮಹಾಗಠಬಂಧನ್ಗೆ ಎಡ್ಜ್ ಇದೆ. ಇದು ನಮಗೆ ಬಂದಿರುವ ಮಾಹಿತಿ. ಬಟ್ ಈ ಯಾವುದೇ ಗೋಧಿ ಮಾಧ್ಯಮಗಳು, ಗೋಧಿ ಸಂಸ್ಥೆಗಳು ಆ ರೀತಿ ಹತ್ರಕ್ಕೂ ತಗೊಂಡೋಗಿಲ್ಲ, ಟೈಟ್ ಫೈಟ್ಗೆ ಹೋಗಿಲ್ಲ, ಈಸಿ ವಿನ್ NDA ಅಂತ ಹೇಳಿಬಿಟ್ಟಿದ್ದಾವೆ.
ಸೊ ನೋಡೋಣ ಏನಾಗುತ್ತೆ ಅಂತ. ಎಕ್ಸಿಟ್ ಪೋಲ್ಗಳು ಸುಳ್ಳಾಗೋ ಸಾಧ್ಯತೆಗಳೇ ಹೆಚ್ಚು. ಸೊ ವಿಲ್ ವೇಟ್ ಅಂಡ್ ವಾಚ್. ನವೆಂಬರ್ 14ನೇ ತಾರೀಕು ಸಾಧ್ಯ ಆದಷ್ಟು ನಿಮಗೆ ಅಪ್ಡೇಟ್ಗಳನ್ನು ದಿನಪೂರ್ತಿ ಕೊಡುವ ಪ್ರಯತ್ನವನ್ನು ಖಂಡಿತ ನಮ್ಮ ಚಾನಲ್ ಮೂಲಕ ಮಾಡ್ತೀವಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.